ನ್ಯೂಸ್. ನವಜಾತ ಹೆಣ್ಣು ಮಗುವೊಂದು ಅಳುತ್ತಿತ್ತು. ಸುತ್ತಮುತ್ತ ಹುಡುಕಾಡಿದರೆ ಯಾರು ಕಣ್ಣಿಗೆ ಬೀಳಲಿಲ್ಲ. ಸೊಮೆರನ್ ಆಗುವುದಾಗಲಿ ತಾನೇ ಆ ಮಗುವನ್ನು ಸಾಕುತ್ತೇನೆ ಎಂದು ತೀರ್ಮಾನಿಸಿ ಅದನ್ನೆತ್ತುಕೊಂಡು ಮನೆಗೆ ಬಂದನು. ಅಸ್ಸಾಮಿನ ತಿನ್ಸುಕಿಯಾ ಎಂಬಲ್ಲಿನ ಫುಟ್ಪಾತ್ ತರಕಾರಿ ವ್ಯಾಪಾರಿ 30 ವರ್ಷ ಪ್ರಾಯದ ಸೊಬೆರಾನ್ ಎಂದಿನಂತೆ ಅಂದು ತರಕಾರಿ ಮಾರಿ ಗಾಡಿ ತಳ್ಳಿಕೊಂಡು ಮನೆಗೆ ವಾಪಸ್ಸಾಗುತ್ತಿದ್ದ. ದಿನವಿಡೀ ನಿಂತು ವ್ಯಾಪಾರ ಮಾಡಿ ದಣಿದ ಅವನ ದೇಹ ಮನಸ್ಸು ಎರಡೂ ವಿಶ್ರಾಂತಿಗೆ ಹಾತೊರೆಯುತ್ತಿದ್ದವು. ಆದಷ್ಟು ಬೇಗ ಮನೆ ತಲುಪಿ ಅಡಿಗೆ ಮಾಡಿಕೊಂಡು ಉಂಡು ಅಡ್ಡ ಬೀಳಬೇಕು ಎಂದು ಆಲೋಚಿಸುತ್ತಾ ಬರಬೇಕಾದರೆ ಅತ್ತಲೆಲ್ಲಿಂದಲೋ ಮಗುವೊಂದರ ಅಳುವಿನ ದನಿ ಕೇಳಿತು. ದನಿಯ ಜಾಡನ್ನು ಅರಸಿ ಹೋಗಿ ನೋಡಿದರೆ ಕಸದ ರಾಶಿಯಲ್ಲಿ ನವಜಾತ ಹೆಣ್ಣು ಮಗುವೊಂದು ಅಳುತ್ತಿತ್ತು. ಆ ಮಗುವಿನ ತಾಯಿ ಹತ್ತಿರದಲ್ಲೆಲ್ಲಾದರೂ ಇರಬಹುದು ಎಂದು ಸುತ್ತಮುತ್ತ ಹುಡುಕಾಡಿದರೆ ಯಾರೂ ಕಣ್ಣಿಗೆ ಬೀಳಲಿಲ್ಲ. ಅಲ್ಲೇ ನಿಂತು ಮಗುವಿಗೆ ಸಂಬಂಧಪಟ್ಟ ವರ್ಯಾರಾದರೂ ಬರಬಹುದು ಎಂದು ಕಾದರೆ ಯಾರೂ ಬರಲಿಲ್ಲ. ಏನು ಮಾಡಲಿ ಎಂದು ಆಲೋಚಿಸಿದ ಸೊಬೆರಾನ್ ಆಗುವುದಾಗಲಿ ತಾನೇ ಆ ಮಗುವನ್ನು ಸಾಕುತ್ತೇನೆ ಎಂದು ತೀರ್ಮಾನಿಸಿ ಅದನ್ನೆತ್ತಿಕೊಂಡು ಮನೆಗೆ ಬಂದನು. ಇದು 30 ವರ್ಷಗಳ ಹಿಂದೆ ನಡೆದ ಘಟನೆ. ಮನೆಗೆ ತಂದ ಮಗುವಿಗೆ ಜ್ಯೋತಿ ಎಂದು ನಾಮಕರಣ ಮಾಡಿದನು. ಅವಿವಾಹಿತನಾದ ಸೊಬೆರಾನ್ ಜ್ಯೋತಿಗೆ ಅಪ್ಪನಾದನು. ಅದು ಎಂತಹ ಅಪ್ಪ ಅಂತೀರಿ? ಇಷ್ಟರ ತನಕ ಒಂದೇ ಹೊಟ್ಟೆಯನ್ನು ತುಂಬಿಸುತ್ತಿದ್ದವನ ಹೆಗಲ ಮೇಲೆ ಈಗ 2 ಹೊಟ್ಟೆಗಳ ಜವಾಬ್ದಾರಿ ಬಿತ್ತು. ಅದಕ್ಕಾಗಿ ಮೊದಲಿಗಿಂತ ಹೆಚ್ಚು ಕಷ್ಟಪಡಬೇಕಾಯಿತು. ಜ್ಯೋತಿ ದೊಡ್ಡವಳಾದ ಮೇಲೆ ಅವಳನ್ನು ಶಾಲೆಗೆ ಸೇರಿಸಿದನು. ಆ ಬಡತನದಲ್ಲೂ ಅವಳಿಗೆ ಏನೊಂದು ಕೊರತೆಯಾಗದಂತೆ ನೋಡಿಕೊಂಡನು. ಎಷ್ಟೋ ಬಾರಿ ತಾನು ಉಪವಾಸವಿದ್ದು ಅವಳ ಹೊಟ್ಟೆ ತುಂಬುವಂತೆ ನೋಡಿಕೊಂಡನು. ಜ್ಯೋತಿ ಅಪ್ಪನನ್ನು ಮೀರಿಸಿದ ಮಗಳು. 2013ರಲ್ಲಿ ಅವಳು ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಪಡೆದಳು. 2014ರಲ್ಲಿ ಅಸ್ಸಾಂ ಪಬ್ಲಿಕ್ ಸರ್ವಿಸ್ ಪರೀಕ್ಷೆ ಪಾಸು ಮಾಡಿ ಅಸಿಸ್ಟೆಂಟ್ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅಧಿಕಾರಿಯಾದಳು. ಕಸದ ತೊಟ್ಟೆಯಲ್ಲೇ ಬಿದ್ದು ಇನ್ನೆಂತಹದ್ದು ದುರಂತದ ಬದುಕನ್ನು ಕಾಣಬೇಕಾಗಿದೆ. ಜೀವವೊಂದು ತನ್ನನ್ನು ಎತ್ತಿ ತಂದು ಬೆಚ್ಚಗಿನ ಮಡಿಲಲ್ಲಿಟ್ಟು ಸಾಕಿ ಬೆಳೆಸಿದ ಕೈಗಳಿಗೆ ಕೊಟ್ಟ ಈ ಕಾಣಿಕೆ ಸಾಮಾನ್ಯದಾದುದಲ್ಲ. ತಾನು ಮದುವೆಯಾದರೆ ಬರುವವಳು ಜ್ಯೋತಿಯನ್ನು ಹೇಗೆ ಕಾಣುತ್ತಾಳೋ ಎಂಬ ಕಾರಣಕ್ಕೆ ಸೊಬೆರಾನ್ ಮದುವೆಯಾಗಲಿಲ್ಲ. ಅವನ ಬದುಕಿನ ಸರ್ವಸ್ವವೇ ಜ್ಯೋತಿಯಾಗಿದ್ದಳು. ಜ್ಯೋತಿಯು ತನ್ನ ಅಪ್ಪನಿಗೆ ಯಾವುದಕ್ಕೂ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದಾಳೆ. ಅವಳು ಅವನಿಗೆ ಮಗಳಲ್ಲದೆ ಅವನ ತಾಯಿಯೂ ಆಗಿದ್ದಾಳೆ. ನಿನ್ನಿನ್ನು ತರಕಾರಿ ಏನೋ ಮಾರಬೇಕು, ಮನೆಯಲ್ಲಿದ್ದು ವಿಶ್ರಾಂತಿ ಪಡೆ, ನಾನಿದ್ದೇನಲ್ಲ ಎಂದು ಅಪ್ಪನಿಗೆ ಹೇಳುತ್ತಾಳೆ. ಆದರೆ ಸೊಬೆರಾನ್ ಈಗ ತಾನೊಬ್ಬ ಸರ್ಕಾರಿ ಅಧಿಕಾರಿಯೊಬ್ಬಳ ಅಪ್ಪನಾದರೂ ತರಕಾರಿ ಮಾರುವುದನ್ನು ಇನ್ನೂ ನಿಲ್ಲಿಸಿಲ್ಲ. ನಾನು ಅಂದು ಆ ಕಸದ ರಾಶಿಯಿಂದ ಎತ್ತಿ ತಂದದ್ದು ಒಂದು ಹೆಣ್ಣು ಮಗುವಲ್ಲ, ನನ್ನ ಬದುಕನ್ನು ಬೆಳಗಿದ ಅಮೂಲ್ಯವಾದ ಒಂದು ರತ್ನವನ್ನು ಎಂದು ಹೇಳುವಾಗ ಸೊಬೆರಾನ್ನ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ, ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು. ಮೊದಲ 2 ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಇದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ವಯೋಮಿತಿ 18ರಿಂದ 25 ವರ್ಷದ ಮಹಿಳೆಯರಿಗೆ ಮಾತ್ರ. ಉಚಿತ ಊಟ, ಪ್ರತ್ಯೇಕ ವಸತಿಯೊಂದಿಗೆ ಮೊದಲ 7 ತಿಂಗಳಿಗೆ ಸ್ಟೈಪೆಂಡ್ರಿ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ದಿಂದ 25,000ದವರೆಗೆ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಏಜೆನ್ಸಿ ಅಲ್ಲ, ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಸಂಪರ್ಕಿಸಿ 7619532965 7619577295.